ಇವತ್ತು ಯಶವಂತಪುರ ಕಾನ್ಸ್ಟಿಟ್ಯೂನ್ಸಿಗೆ ಡಿ.ಕೆ. ಶಿವಕುಮಾರ್ ಅವ್ರು ಬರ್ತಾ ಇದಾರೆ. ನಿಮ್ಮ ಹವಾಲ್ ಏನಾದ್ರು ಇದೆಯಾ? ಏನಾದ್ರು ಇಲ್ಲ ಕಾರ್ಯಕರ್ತರಾಗಿ ನೀವೇನಾದ್ರು ಹವಾಲ್ ಕೊಡ್ಬೇಕು ಅಂತ ಇದ್ದೀರಾ ಅಂತ? ನಮ್ಮ ಅಹವಾಲ್ ಏನಿಲ್ಲ. ಯಶವಂತಪುರ ಕ್ಷೇತ್ರದಲ್ಲಿ ಜನಗಳಿಗೆ ಏನಾದ್ರು ಕುಂದು ಕೊರತೆ ಕಷ್ಟ ಸುಖ ಏನಾದ್ರು ಇದ್ರೆ ಅವ್ರ ಸ್ಪಂದನೆಗೋಸ್ಕರ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವ್ರನ್ನ ನಮ್ಮ ಸಾಹೇಬ್ರಾದ ನೆಚ್ಚಿನ ಜನಪ್ರಿಯ ಶಾಸಕರಾದ ಸೋಮಶೇಖರ್ ಅವರು ಕರೆಸ್ತಾ ಇದ್ದಾರೆ. ಅವ್ರಿಗೋಸ್ಕರ ಕರೆಸ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ನಾವೆಲ್ಲ ಇಲ್ಲಿ ಸಿದ್ಧವಾಗಿ ನಿಂತಿದ್ವಿ. ಜನಗಳು ಎಲ್ಲಾರು ಇದಾರೆ, ಬೆಳಿಗ್ಗೆ ವಾಕಿಂಗ್ ಮಾಡೋರು ಅವರು ಇವರು ಎಲ್ಲ ಇದೀವಿ. ಇಂಟೆನ್ಷನ್ ಏನಿದೆ ಮೇಡಮ್? ಏನಿಲ್ಲ, ಕುಂದು ಕೊರುತ್ತೆ ಏನಾರು ಇದ್ರೆ ಏನಾರು ಆಗ್ಲಿ. ಇವಾಗ ಬೆಂಗಳೂರು GBA ಮಾಡಿದಾರಲ್ವಾ, ಗ್ರೇಟರ್ ಬೆಂಗಳೂರು ಮಾಡಿದ್ದಾರೆ. ಅದಕ್ಕೆ ನಮ್ಮ ಕ್ಷೇತ್ರದಲ್ಲಿ ಏನಾರು ಕುಂದು ಕೊರತೆ ಇದ್ರೆ ಯಾವಾಗ್ಲೂ ನಾವು ಕಾರ್ಯಕರ್ತರು ಅವರು ಇವರು ನಾವು ಹೇಳೋದಿದ್ದೇ ಇರುತ್ತೆ. ಜನಗಳು ಏನು ನಾಗರಿಕರಿಗೂ ಜನಗಳಿಗೆ ಏನ್ ಬೇಕು ಅನ್ನೋದು ತಿಳ್ಕೊಳ್ಳೋಕೋಸ್ಕರ ಇವತ್ತು ಡೈರೆಕ್ಟ್ ಉಪಮುಖ್ಯಮಂತ್ರಿಗಳ ಹತ್ರನೇ ಮಾತಾಡ್ಲಿ ಅಂತ ನಮ್ ಸೋಮಶೇಖರ್ ಸರ್ ಕರೆಸಿದ್ದಾರೆ. ಇಡೀ ಕರ್ನಾಟಕ ರಾಜ್ಯಕ್ಕೆ ಒಳ್ಳೆ ಮಾದರಿಯಾಗಿರುವಂತ ಉಪಮುಖ್ಯಮಂತ್ರಿಗಳು ಎಲ್ಲ ಪಕ್ಷ ಸಂಘಟನೆಯಲ್ಲಿ ಅತಿ ಹೆಚ್ಚಿಗೆ ಜನಗಳಲ್ಲಿ ಅವರ ಮಾಡ್ತಾರ ಅಭಿವೃದ್ಧಿನ ಜನಗಳಿಗೆ ಹೇಳೋದಿಕ್ಕೆ ಮತ್ತು ಇನ್ನೂ ಹೆಚ್ಚಿಗೆ ಅಭಿವೃದ್ಧಿ ಮಾಡೋದಿಕ್ಕೆ ಇವರು ಇವತ್ತು ನಮ್ಮ ಯಶವಂತಪುರ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಜೊತೆಲೆ ನಮ್ಮ ಟಿ ಸೋಮಶೇಖರ್ ಅವರು ಅಭಿವೃದ್ಧಿನಲ್ಲಿ ನಂಬರ್ 1 ಸ್ಥಾನದಲ್ಲಿ ಇದ್ದಾರೆ. ಆ ಜನಗಳಿಗೆ ಏನಂದ್ರೆ ಈ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಜನತೆಗೆ ಕೊಡುಗೆ ಕೊಟ್ಟಿದ್ದಾರೆ ಅನ್ನೋದನ್ನ ಇವತ್ತೆಲ್ಲರಿಗೂ ವಿಚಾರವಾಗಿ ತಿಳಿಸಕ್ಕೆ ಅಂತ ಹೇಳಿ ಇವತ್ತು ಬೆಂಗಳೂರು ನಡಿಗೆ ಕಾರ್ಯಕ್ರಮದಲ್ಲಿ ಎಲ್ಲ ಜನಕ್ಕೆ ನಾವು ಏನ್ ಅಭಿವೃದ್ಧಿ ಮಾಡ್ತಾ ಇದೀವಿ, ಮುಂದಿನ ಜನಕ್ಕೆ ಏನ್ ಅಭಿವೃದ್ಧಿ ಮಾಡಬೇಕು ಅದನ್ನ ತಿಳಿಸಕ್ಕೆ ಅಂತ ಹೇಳಿ ಇವತ್ತು ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಈ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಜೊತೆಗೆ ಸೋಮಶೇಖರ್ ಅವರು ಬರ್ತಾ ಇದ್ದಾರೆ. ಅವರು ಅಭಿವೃದ್ಧಿಯಲ್ಲಿ ನಂಬರ್ 1 ಸ್ಥಾನದಲ್ಲಿರೋದ್ರಿಂದ ಇಬ್ರು ಹೇಳಿ ಜನಕ್ಕೆ ಏನ್ ನಾವು ಕೆಲಸ ಮಾಡಿದೀವಿ ಅಂತ ತೋರ್ಸೋದಕ್ಕೆ ಇವತ್ತು ಸಾವಿರಾರು ಜನಕ್ಕೆ ಇವತ್ತು ನಡಿಗೆ ಕಾರ್ಯಕ್ರಮದಲ್ಲೇ ಹೇಳಕ್ಕೆ ಅಂತ ಅವರು ಈ ಕ್ಷೇತ್ರಕ್ಕೆ ಬರ್ತಾರಮ್ಮ. ನೀವು ಕಾಂಗ್ರೆಸ್ ಕಾರ್ಯಕರ್ತರಾಗಿ ನಿಮ್ಮ ಹವಾಲ್ ಏನಾದ್ರು ಇದೆಯಾ ಅಂತ ಡಿ.ಕೆ. ಶಿವಕುಮಾರ್ ಅವರು? ನಮ್ಮ ಹವಾಲ್ ಇಷ್ಟೇ. ಈಗ ನಮ್ಮ ಯಶವಂತಪುರ ಕ್ಷೇತ್ರಕ್ಕೆ 12 ವಾರ್ಡ್ ಆಗಿದೆ. ಕೆಲವರು ಯಾರ ವಾರ್ಡ್ಗಳ ಹೆಸರುಗಳನ್ನ ಚೇಂಜ್ ಮಾಡಿದ್ದಾರೆ. ಅದ್ರ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರು ನೋಡಿ ಈ ಗ್ರೇಟರ್ ಬೆಂಗಳೂರಿಗೆ ವಾರ್ಡ್ ವಿಂಗಡಣೆಯಲ್ಲಿ ನಮ್ಗೆ ಯಾರೋ ಗೊತ್ತಿಲ್ದಂಗೆ ವಾರ್ಡ್ ಹೆಸರನ್ನ ಚೇಂಜ್ ಮಾಡಿದ್ದಾರೆ. ಸುಭಾಷ್ ನಗರ ಅಂತ ಯಾವುದೂ ಇರ್ಲಿಲ್ಲ. ಬನ್ನಮಠ ವಾರ್ಡ್ ಇತಿಹಾಸ ಇರೋದನ್ನ ತೆಗೆಸ್ಬಿಟ್ಟು ಬೇರೆ ಮಾಡವ್ರೆ. ಮತ್ತೆ ಕೆಂಗೇರಿ ವಾರ್ಡ್ ಅಂತ ಇದರಿಂದ ಮೈಲ್ಚಂದ್ರ ಅಂತ ಮಾಡಿದ್ದಾರೆ. ಎರಡು ಸೇರಿಸಿ ನಾವು ಶಿವಕುಮಾರ್ ಅವರಿಗೆ, ಈ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ಈ ತರ ಸಂದೇಶ ಆಗಿದೆ. ಮೋದಿಗಳು ಅನ್ನೋರು ಈ ತರ ಮಾಡಿದ್ದಾರೆ. ಅದನ್ನ ನಮ್ಗೆ ಈ ವಾರ್ಡ್ ನ ಸರಿ ಮಾಡ್ಕೊಡಿ ಅಂತ ಹೇಳಕ್ಕೆ ನಾವು ಇದ್ದೀವಮ್ಮ. ಈಗ ಡಿ.ಕೆ. ಶಿವಕುಮಾರ್ ಅವ್ರನ್ನ ಎಲ್ಲರೂ ಭೇಟಿ ಮಾಡಕ್ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಕ್ಷೇತ್ರದ ಶಾಸಕರು ಎಲ್ಲರ ಕೈಗೂ ಹೆಟ್ಟಕ್ಬೇಕು ಅವರು ಅನ್ನೋ ಒಂದು ಉದ್ದೇಶದಿಂದ ನಮ್ಮಲ್ಲಿ ಏನು ನಮ್ಮ ಕ್ಷೇತ್ರದಲ್ಲಿ ಕುಂದುಕೊರತೆ ಇದೆ ಅದನ್ನೆಲ್ಲ ಅವರಿಗೆ ನೇರವಾಗಿ ತಿಳಿಸ್ಲಿ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಸಾಹೇಬರು ಪ್ರತಿಯೊಂದು ಜನಕ್ಕೂ ಮುಟ್ಟಬೇಕು ಅನ್ನೋ ಥರ ಅವರದ್ದು ಅಭಿವೃದ್ಧಿ ಹರಿಕಾರ ಅಂತಲೇ ನಾವು ಕರಿಬೋದು. ಹಾಗಾಗಿ DCM ಡಿ.ಕೆ. ಶಿವಕುಮಾರ್ ಅಂದರೆ ಕಾಂಗ್ರೆಸ್ ಬೆನ್ನೆಲುಬು ಸಹ ಅವರು. ಹಾಗಾಗಿ ಎಲ್ಲರ ಒಂದು ತೊಂದರೆ ಏನಿದೆ ಅನ್ನೋದು ತಿಳ್ಕೊಳ್ಳೋ ಒಂದು ಇದಾಗಿ ನಮ್ಮ ಶಾಸಕರು ಕರೆಸ್ತಾ ಇದ್ದಾರೆ. DCM ಅವ್ರು ಏನ್ ಮಾಡ್ತಾ ಇದಾರೆ ಅದು ನಿಜವಾಗ್ಲೂ ನಮ್ಮ ಬೆಂಗಳೂರು ಜನತೆಗೆ ಎಲ್ರಿಗೂ ತುಂಬಾ ಯೂಸ್ಫುಲ್ ಆಗಿದೆ. ಇದನ್ನ ತುಂಬಾ ಜನಕ್ಕೆ ಒಳ್ಳೇದಾಗ್ತಾ ಇದೆ. ಮಾಡ್ಲೇಬೇಕು ಅಂತ ನಾವೆಲ್ಲರೂ ಅವ್ರ ಜೊತೆ ಕೈ ಜೋಡಿಸ್ತಿದೀವಿ ಮೇಡಮ್. ನಮ್ದೇ ಆದಂತ ಕೆಲವೊಂದು ಪ್ರಶ್ನೆಗಳಿದೆ, ನಾವು ಲೆಟರ್ ಮುಖಾಂತರ ತಂದಿದೀವಿ, ಅದನ್ನ ಸಹ ಸಬ್ಮಿಟ್ ಮಾಡ್ತಾ ಇದೀವಿ ಮೇಡಮ್.